ಹಾಯ್ ಫ್ರೆಂಡ್ಸ್, ಲೋಗೋಸ್ ರಿವಿಲ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೀಮಾ ಜೋಸ್. ಸಾಧಾರಣ ಕಾಲದ 6ನೇ ಭಾನುವಾರ. ಧರ್ಮಸಭೆಯು ಲೂಕರು ಬರೆದ ಶುಭ ಸಂದೇಶದಲ್ಲಿರುವ ಯೇಸುಸ್ವಾಮಿಯ ಬೆಟ್ಟದ ಮೇಲಿನ ಬೋಧನೆ ಎಂಬ ಸುಪ್ರಸಿದ್ಧ ನಿದರ್ಶನವನ್ನು ಈ ಸಾಧಾರಣ ಕಾಲದ 6ನೇ ಭಾನುವಾರದ ಶುಭ ಸಂದೇಶದ ವಾಚನಕ್ಕೆ ಕೊಟ್ಟಿದೆ. ಈ ಬೆಟ್ಟದ ಮೇಲಿನ ಬೋಧನೆ ಅಥವಾ ಪರ್ವತದ ಮೇಲಿನ ಬೋಧನೆಯನ್ನು ನಾವು ಮತ್ತಾಯರ ಶುಭ ಸಂದೇಶಕ್ಕೂ ಲೂಕರ ಶುಭ ಸಂದೇಶಕ್ಕೂ ಹೊಂದಿಸಿ ನೋಡಿದರೆ ಒಂದು ಪ್ರಮುಖ ವ್ಯತ್ಯಾಸವನ್ನು ಕಾಣಬಹುದು. ಮತ್ತಾಯರ ಪ್ರಕಾರ ಯೇಸುಸ್ವಾಮಿ ಬೆಟ್ಟದ ಮೇಲಿನಿಂದ ಬೋಧಿಸಿದರು ಎಂದು ಬರೆದಿದ್ದಾರೆ. ಆದರೆ ಲೂಕರ ಪ್ರಕಾರ ಯೇಸುಸ್ವಾಮಿ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದು ಬೋಧಿಸಿದರು ಎಂದು ಬರೆದಿದ್ದಾರೆ. ಹಾಗಾದರೆ ಇದರಲ್ಲಿ ಯಾವುದು ಸರಿ? ಹಲವು ಗ್ರೀಕ್ ಭಾಷೆಯ ವಿದ್ವಾಂಸರ ಪ್ರಕಾರ ಇವೆರಡು ಒಂದೇ ಆಗಿದೆ. ಒಂದು ದೊಡ್ಡ ಪರ್ವತವು ಅನೇಕ ಬೆಟ್ಟ ಗುಡ್ಡಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಕೆಲವು ಚೂಪಾದ ಶಿಖರಗಳಿರುತ್ತವೆ, ಕೆಲವು ಸಮತಟ್ಟಾದ ಸ್ಥಳಗಳಿರುತ್ತವೆ. ಯೇಸುಸ್ವಾಮಿಯು ಈ ಬೋಧನೆಯ ಹಿಂದಿನ ರಾತ್ರಿ ಇದೇ ಪರ್ವತದ ಒಂದು ಬೆಟ್ಟದ ಚೂಪಾದ ಶಿಖರದ ತುದಿಯನ್ನು ಏರಿ ಪ್ರಾರ್ಥಿಸಿದ್ದಾರೆ. ನಂತರ ಆ ಶಿಖರದಿಂದ ಇಳಿದು ಅದೇ ಪರ್ವತದಲ್ಲಿ ಸಮನಾದ ನೆಲವಿರುವ ಬೆಟ್ಟದ ಮೇಲೆ ಕುಳಿತು ಜನರಿಗೆ ಬೋಧಿಸಿದ್ದಾರೆ. ಏಕೆಂದರೆ ಆ ದೊಡ್ಡ ಜನಸಮೂಹವು ಒಟ್ಟಿಗೆ ಶಿಖರವನ್ನೇರಲು ಸಾಧ್ಯವಿಲ್ಲ. ಹೀಗಾಗಿ ಯೇಸುಸ್ವಾಮಿ ಪ್ರಾರ್ಥಿಸಲು ಶಿಖರವೇರಿದಾಗಲೂ ಮತ್ತು ಅಲ್ಲಿಂದ ಇಳಿದು ಬೋಧಿಸಲೆಂದು ಸಮವಾದ ನೆಲವಿರುವ ಬೆಟ್ಟದ ಮೇಲೆ ಕೂತಾಗಲೂ ಅವರು ಒಂದೇ ಪರ್ವತದಲ್ಲಿದ್ದಾರೆ ಎಂದು ತಿಳಿದುಕೊಳ್ಳಬಹುದು. ಬನ್ನಿ ಈಗ ಇಂದಿನ ವಾಚನವನ್ನು ಓದೋಣ. ಅದು ಲೂಕರ ಶುಭ ಸಂದೇಶ, ಅಧ್ಯಾಯ 6, ವಾಕ್ಯಗಳು 17 ಮತ್ತು 20-26. ಅನಂತರ ಯೇಸುಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೆಯ ಪ್ರಾಂತ್ಯದಿಂದಲೂ ಜೆರುಸಲೇಮ್ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು. ಯೇಸುಸ್ವಾಮಿ ತಮ್ಮ ಶಿಷ್ಯರ ಕಡೆಗೆ ದೃಷ್ಟಿಸಿ ನೋಡಿ ಹೀಗೆಂದು ಬೋಧಿಸಿದರು. ದೀನದಲಿತರೇ, ನೀವು ಭಾಗ್ಯವಂತರು, ದೇವರ ಸಾಮ್ರಾಜ್ಯ ನಿಮ್ಮದು. ಈಗ ಹಸಿದವರೇ, ನೀವು ಭಾಗ್ಯವಂತರು, ನಿಮಗೆ ಸಂತೃಪ್ತಿಯಾಗುವುದು. ಈಗ ಅತ್ತು ಗೋಳಾಡುವವರೇ, ನೀವು ಭಾಗ್ಯವಂತರು, ನೀವು ನಕ್ಕು ನಲಿದಾಡುವಿರಿ. ನರಪುತ್ರನ ಶಿಷ್ಯರು ನೀವಾದುದರಿಂದ ನಿಮ್ಮನ್ನು ದ್ವೇಷಿಸಿ, ಬಹಿಷ್ಕರಿಸಿ, ಧಿಕ್ಕರಿಸಿ, ನಿಮ್ಮ ಹೆಸರೆತ್ತುವುದು ಕೂಡ ಕೇಡೆಂದು ತಿರಸ್ಕರಿಸುವಾಗ ನೀವು ಭಾಗ್ಯವಂತರು. ಈ ಜನರ ಪೂರ್ವಜರು ಪ್ರವಾದಿಗಳನ್ನು ಹೀಗೆಯೇ ತೆಗಳಿದ್ದರು. ಇದೆಲ್ಲ ಸಂಭವಿಸುವಾಗ ಹೀಗೆ ನಲಿದಾಡಿರಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಲಭಿಸುವ ಪ್ರತಿಫಲವು ಮಹತ್ತರವಾದುದು. ಆದರೆ ಧನಿಕರೇ, ನಿಮಗೆ ಧಿಕ್ಕಾರ, ನೀವು ಸುಖ ಜೀವನವನ್ನು ಅನುಭವಿಸಿ ಆಗಿದೆ. ಈಗ ತಿಂದು ತೃಪ್ತಿಯಾಗಿರುವವರೇ, ನಿಮಗೆ ಧಿಕ್ಕಾರ, ನೀವು ಹಸಿದು ಬಳಲುವಿರಿ. ಈಗ ನಕ್ಕು ನಲಿದಾಡುವವರೇ, ನಿಮಗೆ ಧಿಕ್ಕಾರ, ನೀವು ದುಃಖಿಸಿ ಗೋಳಾಡುವಿರಿ. ಜನರೆಲ್ಲರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ. ಕಪಟ ಪ್ರವಾದಿಗಳು ಈ ಜನರ ಪೂರ್ವಜರಿಂದ ಹೀಗೆಯೇ ಹೊಗಳಿಸಿಕೊಂಡಿದ್ದರು. ಲೂಕರು ಬರೆದಿರುವ ಯೇಸುಸ್ವಾಮಿಯ ಈ ಬೆಟ್ಟದ ಮೇಲಿನ ಬೋಧನೆಯಲ್ಲಿರುವ ಆಶೀರ್ವಾದಗಳಿಗೆ ಮತ್ತಾಯರ ಬರೆದಿರುವ ಬೆಟ್ಟದ ಮೇಲಿನ ಬೋಧನೆಯಲ್ಲಿರುವ ಆಶೀರ್ವಾದಗಳನ್ನು ಹೊಂದಿಸಿ ನೋಡಿದರೆ ಇವುಗಳಲ್ಲಿರುವ ಕೆಲವು ವ್ಯತ್ಯಾಸಗಳನ್ನು ನೀವು ಗುರುತಿಸಬಹುದು. ಮೊದಲನೆಯದಾಗಿ, ಈ ಆಶೀರ್ವಾದಗಳ ಸಂಖ್ಯೆಯನ್ನು ಗಮನಿಸಿದರೆ ಮತ್ತಾಯರು ಒಟ್ಟು 8 ಆಶೀರ್ವಾದಗಳನ್ನು ಬರೆದಿದ್ದಾರೆ. ಅದಕ್ಕಾಗಿಯೇ ಅವುಗಳಿಗೆ ಅಷ್ಟಭಾಗ್ಯಗಳು ಎಂದು ಕರೆಯಲಾಗುತ್ತದೆ. ಆದರೆ ಲೂಕರು ಇಲ್ಲಿ ಕೇವಲ 4 ಆಶೀರ್ವಾದಗಳನ್ನು ಬರೆದಿದ್ದಾರೆ. ಎರಡನೆಯದು, ಇವುಗಳ ವ್ಯಾಕರಣ. ಯೇಸುಸ್ವಾಮಿ ಆಶೀರ್ವಾದಗಳನ್ನು ಹೇಳುವಾಗ ಅದು 3ನೇ ವ್ಯಕ್ತಿಗೆ ಹೇಳಿರುವ ಹಾಗೆ ವ್ಯಾಕರಣವನ್ನು ಮತ್ತಾಯರು ರಚಿಸಿದ್ದಾರೆ. ಉದಾಹರಣೆಗೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ಹೀಗೆ ಅವರು ಎಂದು 3ನೇ ವ್ಯಕ್ತಿಯ ವ್ಯಾಕರಣವನ್ನು ಬಳಸಿದ್ದಾರೆ. ಆದರೆ ಲೂಕರು ಬರೆದಿರುವುದನ್ನು ಗಮನಿಸಿ. ದೀನದಲಿತರೇ, ನೀವು ಭಾಗ್ಯವಂತರು, ದೇವರ ಸಾಮ್ರಾಜ್ಯ ನಿಮ್ಮದು. ಈಗ ಹಸಿದಿರುವವರೇ, ನೀವು ಭಾಗ್ಯವಂತರು, ನಿಮಗೆ ಸಂತೃಪ್ತಿಯಾಗುವುದು. ಈಗ ಅತ್ತು ಗೋಳಾಡುವವರೇ, ನೀವು ಭಾಗ್ಯವಂತರು, ನೀವು ನಕ್ಕು ನಲಿದಾಡುವಿರಿ ಎಂದು ಇವುಗಳನ್ನು ನೇರವಾಗಿ 2ನೇ ವ್ಯಕ್ತಿಗೆ ಹೇಳಿದ ಹಾಗೆ ವ್ಯಾಕರಣದಲ್ಲಿ ಬರೆದಿದ್ದಾರೆ. ಇವುಗಳಲ್ಲಿರುವ ಇನ್ನೊಂದು ವ್ಯತ್ಯಾಸವೇನೆಂದರೆ ಈ ಆಶೀರ್ವಾದಗಳ ಜೊತೆ ಇರುವ ಶಾಪ, ಧಿಕ್ಕಾರ ಅಥವಾ ನ್ಯಾಯ ತೀರ್ಪುಗಳು. ಮತ್ತಾಯರು ಬರೀ ಆಶೀರ್ವಾದಗಳನ್ನು ಮಾತ್ರ ಬರೆದಿದ್ದಾರೆ. ಆದರೆ ಲೂಕರು ಅವುಗಳ ಜೊತೆ ಧನಿಕರೇ, ನಿಮಗೆ ಧಿಕ್ಕಾರ, ನೀವು ಸುಖ ಜೀವನವನ್ನು ಅನುಭವಿಸಿ ಆಗಿದೆ. ಈಗ ತಿಂದು ತೃಪ್ತಿಯಾಗಿರುವವರೇ, ನಿಮಗೆ ಧಿಕ್ಕಾರ, ಈಗ ನಕ್ಕು ನಲಿದಾಡುವವರೇ, ನಿಮಗೆ ಧಿಕ್ಕಾರ, ಜನರೆಲ್ಲರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ ಎಂಬ ಶಾಪಗಳನ್ನು ಸೇರಿಸಿ ಬರೆದಿದ್ದಾರೆ. ಇಲ್ಲಿ ಧನಿಕರಾದರೆ ಅದರಲ್ಲೇನು ತಪ್ಪಿದೆ? ತಿಂದು ತೃಪ್ತರಾಗುವುದು, ನಕ್ಕು ನಲಿದಾಡಿ ಸಂತೋಷ ಪಡುವುದು ತಪ್ಪ? ಜನರಿಂದ ಹೊಗಳಿಸಿಕೊಂಡರೆ ಏನು ತಪ್ಪಿದೆ? ಏಕೆ ಯೇಸುಸ್ವಾಮಿ ಇಂತಹ ಚಿಕ್ಕ ವಿಷಯಗಳಿಗೆ ಶಾಪ ಹಾಕುತ್ತಿದ್ದಾರೆ? ಇದೆಲ್ಲ ನೋಡಿದರೆ ವಿಚಿತ್ರವೆನಿಸುತ್ತದೆ ಎಂದು ಕೆಲವರು ಯೋಚಿಸಬಹುದು. ಬೈಬಲ್ ಸ್ಟಡಿಯಲ್ಲಿ ನಾವು ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ, ಹೊಸ ಒಡಂಬಡಿಕೆಯ ವಾಕ್ಯಗಳಲ್ಲಿ ಏನಾದರೂ ವಿಚಿತ್ರವೆನಿಸಿದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ಬೇಕಾಗಿರುವ ಸೂತ್ರ ಖಂಡಿತವಾಗಿಯೂ ಹಳೆಯ ಒಡಂಬಡಿಕೆಯಲ್ಲಿರುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಇರುವ ಪ್ರಮುಖ ವ್ಯಕ್ತಿ, ನಿದರ್ಶನ ಮತ್ತು ವಸ್ತುಗಳನ್ನು ಯೇಸುಸ್ವಾಮಿ ಹೊಸದಾಗಿಸಿದ್ದಾರೆ. ಉದಾಹರಣೆಗೆ, ಯೇಸುಸ್ವಾಮಿಯೇ ಹೊಸ ಆದಾಮ, ಹೊಸ ಜೀವವೃಕ್ಷ, ನೋವನ ಹೊಸ ದೋಣಿ,
ಹೊಸ ಇಸಾಕ, ಹೊಸ ಪಾಸ್ಕ ಬಲಿಯ ಕುರಿಮರಿ, ಹೊಸ ಮೋಶೆ, ಹೊಸ ದಾವೀದ, ಹೊಸ ಸೊಲೊಮೋನ, ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಹೊಸದಾಗಿಸಿದ್ದಾರೆ. ಅದರಂತೆ ಯೇಸುಸ್ವಾಮಿಯ ಈ ಬೆಟ್ಟದ ಮೇಲಿನ ಬೋಧನೆಯಲ್ಲಿ ಹೇಳಿರುವ ಆಶೀರ್ವಾದಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಯೇಸುಸ್ವಾಮಿ ಹೊಸ ಮೋಶೆ ಎಂಬುದನ್ನು ನಾವು ಮರೆಯಬಾರದು. ಏಕೆಂದರೆ ಧರ್ಮೋಪದೇಶ ಕಾಂಡದ 18ನೇ ಅಧ್ಯಾಯದಲ್ಲಿ 15ರಿಂದ ವಾಕ್ಯಗಳನ್ನು ನೋಡಿದರೆ ಅಲ್ಲಿ ದೇವರು ಮೋಶೆಯಂತೆಯೇ ಹೊಸ ಪ್ರವಾದಿಯನ್ನು ಇಸ್ರಾಯೇಲರಲ್ಲಿ ಏರ್ಪಡಿಸುವೆನು ಎಂದು ಪ್ರವಾದಿಸಿದ್ದಾರೆ. ಸೊ ಯೇಸುಸ್ವಾಮಿಯೇ ಹೊಸ ಮೋಶೆ. ಹಳೆಯ ಮೋಶೆಯೂ ಕೂಡ ಸಿನಾಯ್ ಎಂಬ ಬೆಟ್ಟದ ಮೇಲೆ ಬೋಧಿಸಿದ್ದರು. ಅವರು ಅಲ್ಲಿ ಕೇವಲ 10 ಆಜ್ಞೆಗಳನ್ನು ಮಾತ್ರ ಕೊಡಲಿಲ್ಲ, ಅವುಗಳ ಜೊತೆ ಆಶೀರ್ವಾದಗಳನ್ನು, ಶಾಪಗಳನ್ನು ಬೋಧಿಸಿದ್ದಾರೆ. ಇದನ್ನು ನಾವು ಧರ್ಮೋಪದೇಶ ಕಾಂಡದ 28ನೇ ಅಧ್ಯಾಯದಲ್ಲಿ ನೋಡಬಹುದು. ಈ ಸಂಪೂರ್ಣ ಅಧ್ಯಾಯವನ್ನು ಈಗ ಓದಲು ಸಾಧ್ಯವಿಲ್ಲ ಮತ್ತು ಇದು ಇಂದಿನ ಮೊದಲನೇ ವಾಚನವೂ ಅಲ್ಲ. ಹಾಗಾಗಿ ನಾನು ನಿಮಗೆ ಅದರ ಸಾರಾಂಶವನ್ನು ಮಾತ್ರ ತಿಳಿಸಲು ಬಯಸುತ್ತೇನೆ. ಅಲ್ಲಿ ಮೋಶೆಯ ಬೋಧನೆಯ ಪ್ರಕಾರ ದೇವರಿಗೆ ವಿಧೇಯರಾಗಿ ನಡೆಯುವವರಿಗೆ ಅನೇಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡುತ್ತಾರೆ. ದೇವರು ಕೊಡುವ ನಾಡಿನಲ್ಲಿ ಆರೋಗ್ಯ, ಲಾಭ, ಸಮೃದ್ಧಿ, ಏಳಿಗೆ, ಶುಭ, ಶತ್ರುನಾಶ, ಹೊಟ್ಟೆ ತುಂಬ ಊಟ, ಸಂತೋಷ, ಸಂಭ್ರಮ, ಐಶ್ವರ್ಯ ಇತ್ಯಾದಿ ಒಳ್ಳೆಯ ಆಶೀರ್ವಾದಗಳನ್ನು ಕೊಡುತ್ತಾರೆ. ಆದರೆ ದೇವರಿಗೆ ಅವಿಧೇಯರಾಗಿ ನಡೆದರೆ ಅನಾರೋಗ್ಯ, ಕಾಯಿಲೆಗಳು, ನಷ್ಟ, ಶುಭ, ಕೇಡು, ಬರಗಾಲ, ಗುಲಾಮರಾಗುವುದು ಅಥವಾ ಮರಣ, ಬಹಿಷ್ಕಾರ ಇತ್ಯಾದಿ ಶಾಪಗಳನ್ನು ವಾಗ್ದಾನ ಮಾಡುತ್ತಾರೆ. ಇಲ್ಲಿ ದೇವರಿಗೆ ವಿಧೇಯರಾಗಿ ನಡೆದು ಒಳ್ಳೆಯ ಆಶೀರ್ವಾದಗಳನ್ನು ಪಡೆಯಬೇಕೆಂದೇ ಸಾಮಾನ್ಯವಾಗಿ ಜನರು ಬಯಸುತ್ತಾರೆ. ಆದರೆ ಇದರಲ್ಲಿ ಒಂದು ತೊಂದರೆ ಇದೆ. ಈ ರೀತಿಯ ಆಶೀರ್ವಾದಗಳು ಸಿಕ್ಕಿದ ಮೇಲೆ ಅವರು ದೇವರನ್ನು ಮರೆತು ಬಿಡುತ್ತಾರೆ, ಸೋಮಾರಿಯಾಗುತ್ತಾರೆ, ತಮ್ಮ ಏಳಿಗೆಗೆ ತಾವೇ ಕಾರಣವೆಂದು ದೇವರನ್ನು ತೊರೆದು ಬಿಡುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಇದು ಅನೇಕ ಬಾರಿ ನಡೆದಿರುವುದನ್ನು ನಾವು ನೋಡಿದ್ದೇವೆ. ಇದು ಜನರ ಆಧ್ಯಾತ್ಮಿಕತೆಗೆ ಮಾರಕವಾಗಿದೆ. ಯೇಸುಸ್ವಾಮಿಯು ಬೆಟ್ಟದ ಮೇಲಿನಿಂದ ಆಶೀರ್ವಾದಗಳ ಮತ್ತು ಶಾಪಗಳ ಬೋಧನೆ ಮಾಡಿದಾಗ ಹಳೆಯ ಒಡಂಬಡಿಕೆಯನ್ನು ಚೆನ್ನಾಗಿ ಓದಿದ್ದ ಆ ಯಹೂದ್ಯ ಜನರಿಗೆ ಹಳೆಯ ಮೋಶೆಯ ಬೆಟ್ಟದ ಮೇಲಿನ ಬೋಧನೆ ನೆನಪಾಗಿರುತ್ತದೆ. ಆದರೆ ಇಲ್ಲಿರುವ ಒಂದೇ ವ್ಯತ್ಯಾಸವೇನೆಂದರೆ ಯೇಸುಸ್ವಾಮಿ ಮೋಶೆಯ ಬೋಧನೆಗೆ ತದ್ವಿರುದ್ಧವಾಗಿ ಬೋಧಿಸುತ್ತಾರೆ. ಇಹಲೋಕದ ಸಂಪತ್ತು, ಆರೋಗ್ಯ, ಐಶ್ವರ್ಯಕ್ಕಿಂತ ಸ್ವರ್ಗ ಲೋಕದಲ್ಲಿ ಸಿಗುವ ಸಂಪತ್ತು, ಆರೋಗ್ಯ, ಐಶ್ವರ್ಯದ ಬಗ್ಗೆ ತವಕ ಪಡಲು ಬೋಧಿಸುತ್ತಾರೆ. ಈ ಹೊಸ ಮೋಶೆಯಾಗಿರುವ ಯೇಸುಸ್ವಾಮಿಗೆ ತಮ್ಮ ಜನರ ಇಹಲೋಕದ ಆರೋಗ್ಯ, ಸಮೃದ್ಧಿ, ಏಳಿಗೆಗಿಂತ ಸ್ವರ್ಗ ಮತ್ತು ಅದರ ಐಶ್ವರ್ಯವೇ ಮುಖ್ಯವಾಗಿದೆ. ಏಕೆಂದರೆ ಇದೇ ಯೇಸುಸ್ವಾಮಿ ಇನ್ನೊಂದು ಕಡೆ ಹೇಳುತ್ತಾರೆ, ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂಬುದು ನಿಜ. ಏಕೆಂದರೆ ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ನಾವು ಪೂರ್ಣ ಹೃದಯದಿಂದ ದೇವರನ್ನು ಆರಾಧಿಸಬೇಕು. ಆಸ್ತಿಪಾಸ್ತಿ ಇದ್ದರೆ ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ದೇವರಿಗೆ ಕೊಡಲು ಸಾಧ್ಯವಿಲ್ಲ. ಅದಕ್ಕೆ ಅವರು ಹೇಳಿದ್ದಾರೆ, ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಿಡಬೇಡಿ, ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ, ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು ಎಂದು. ಹಾಗಾಗಿ ಬಡವರೇ ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ನಿಮ್ಮದು ಎಂದು ಯೇಸುಸ್ವಾಮಿ ಹೇಳಿರುವುದರ ಅರ್ಥ, ಇಹಲೋಕದಲ್ಲಿ ಬಡವರಾದವರು ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಲೇ ಇರುತ್ತಾರೆ, ಪೂರ್ಣ ಹೃದಯವನ್ನು ದೇವರಿಗೆ ಕೊಡುತ್ತಾರೆ. ಅಂತವರಿಗೆ ಇಹದಲ್ಲಿ ಯಾವುದೇ ಆಸ್ತಿ ಇಲ್ಲದಿರಬಹುದು, ಆದರೆ ದೇವರು ಅವರಿಗೆ ಸ್ವರ್ಗ ಸಾಮ್ರಾಜ್ಯವನ್ನೇ ಕೊಡುತ್ತಾರೆ. ಈಗ ಹಸಿದಿರುವವರೇ ಭಾಗ್ಯವಂತರು, ಅವರಿಗೆ ಸಂತೃಪ್ತಿಯಾಗುವುದು. ಏಕೆಂದರೆ ಇಹಲೋಕದ ಊಟದ ತೃಪ್ತಿ ನಿರಂತರವಲ್ಲ. ಇಲ್ಲಿ ಹಸಿದಿರುವವರಿಗೆ ದೇವರು ಸ್ವರ್ಗದ ನಿರಂತರವಾದ ಸಂತೃಪ್ತಿ ಕೊಡುತ್ತಾರೆ. ಇಲ್ಲಿ ಹತ್ತು ಗೋಳಾಡಿ ಕಷ್ಟಪಡುವವರು ಧನ್ಯರು, ಅವರು ಭವಿಷ್ಯದ ಸ್ವರ್ಗದಲ್ಲಿ ಸಂತೋಷಿಸುವರು. ಯೇಸುಸ್ವಾಮಿಯ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಯಾತನೆ, ದ್ವೇಷ, ಬಹಿಷ್ಕಾರ ಅಥವಾ ತಿರಸ್ಕಾರಗಳಿಗೆ ಒಳಗಾಗುವವರು ಧನ್ಯರು, ಏಕೆಂದರೆ ಅಂತವರಿಗೆ ಸ್ವರ್ಗದಲ್ಲಿ ಸಿಗುವ ಪ್ರತಿಫಲವು ಮಹತ್ತರವಾದುದು. ನಂತರ ಅವರು ಧಿಕ್ಕಾರಗಳನ್ನು ಹಾಕುತ್ತಾರೆ. ಧನಿಕರೇ ನಿಮಗೆ ಧಿಕ್ಕಾರ, ತಿಂದು ತೃಪ್ತಿಯಾಗಿರುವವರೇ ನಿಮಗೆ ಧಿಕ್ಕಾರ, ಈಗ ನಕ್ಕು ನಲಿದಾಡುವರೇ ನಿಮಗೆ ಧಿಕ್ಕಾರ, ಜನರಿಂದ ಹೊಗಳಿಸಿಕೊಳ್ಳುವವರೇ ನಿಮಗೆ ಧಿಕ್ಕಾರ. ಅಂದರೆ ಇಹಲೋಕದಲ್ಲಿ ನೆಮ್ಮದಿ ಪಡೆದುಕೊಂಡವರಿಗೆ ಯೇಸುಸ್ವಾಮಿ ಧಿಕ್ಕಾರ ಅಥವಾ ಶಾಪವನ್ನು ಹಾಕುತ್ತಿದ್ದಾರೆ. ಯಾವ ಆಶೀರ್ವಾದಗಳನ್ನು ನಾವು ಒಳ್ಳೆಯದೆಂದು ಯೋಚಿಸಿದ್ದೆವೋ ಅವುಗಳೇ ಈ ಹೊಸ ಒಡಂಬಡಿಕೆಯಲ್ಲಿ, ಅದರಲ್ಲೂ ಈ ಬೆಟ್ಟದ ಮೇಲಿನ ಬೋಧನೆಯಲ್ಲಿ ಶಾಪಗಳಾಗಿವೆ. ಇಹಲೋಕದಲ್ಲಿ ಸಂಪತ್ತನ್ನು ಮಾಡಿಕೊಳ್ಳದೆ ಸ್ವರ್ಗದಲ್ಲಿ ಸಂಪತ್ತನ್ನು ಮಾಡಿಕೊಳ್ಳಬೇಕು ಎಂಬುದೇ ಯೇಸುಸ್ವಾಮಿಯ ಉದ್ದೇಶ. ಆ ಸ್ವರ್ಗೀಯ ಸಂಪತ್ತನ್ನು ಮಾಡಲು ಇರುವ ಪ್ರಮುಖ ದಾರಿ ಇಹಲೋಕದ ಯಾತನೆ, ಬಡತನ, ದಾನ ಧರ್ಮ, ನರಳುವಿಕೆ ಮತ್ತು ಶುಭ ಸಂದೇಶಕ್ಕಾಗಿ ಹಿಂಸೆ ಅನುಭವಿಸುವುದು ಇತ್ಯಾದಿ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಇಹಲೋಕದ ಆಶೀರ್ವಾದಗಳೇ ನಿಜವಾದ ಶಾಪಗಳು. ಅವು ನಮ್ಮ ಆತ್ಮಿಕ ಜೀವನಕ್ಕೆ ಹಾನಿಕಾರಕ. ಶ್ರೀಮಂತಿಕೆಯು ದೇವರಿಂದ ನಮ್ಮ ಮನಸ್ಸನ್ನು ದೂರ ಮಾಡಿ ಇಹಲೋಕದ ಆಶಾಪಾಶಗಳ ಕಡೆಗೆ ಸೆಳೆಯುತ್ತದೆ. ತಿಂದು ತೃಪ್ತರಾದವರು ದೇವರನ್ನು ಮರೆತು ಇಹಲೋಕದ ಸಂತೃಪ್ತಿಗಳ ಕಡೆ ಮನಸ್ಸು ಮಾಡಿ ದೇವರ ಅವಶ್ಯಕತೆಯ ಅರಿವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಹಸಿವಿನಿಂದ ನರಳುವವರಿಗೆ ದೇವರ ಅವಶ್ಯಕತೆಯ ಅರಿವು ಇರುತ್ತದೆ.
ಅದೇ ರೀತಿ ನಕ್ಕು ನಲಿದಾಡುವವರನ್ನು ಯೇಸುಸ್ವಾಮಿ ಧಿಕ್ಕಾರ ಮಾಡಲು ಕಾರಣ, ಅವರು ದೇವರನ್ನು ಮತ್ತು ಅವರ ಸಾಮ್ರಾಜ್ಯದಲ್ಲಿ ಸಿಗುವ ಸಂತಸವನ್ನು ಮರೆತು ಇಹಲೋಕದ ಸಂತಸಗಳಲ್ಲಿ ಮಗ್ನರಾಗಿರುತ್ತಾರೆ. ಇದರಿಂದ ನಗುವುದೇ ತಪ್ಪು ಅಂತಲ್ಲ, ಇಲ್ಲಿನ ಸುಖ ಸಂತೋಷವೇ ಮುಖ್ಯ ಎಂದು ಜೀವಿಸುವುದು ತಪ್ಪು. ಅಂತವರು ದೇವರಾಜ್ಯದ ಹಿಂಸೆಯನ್ನು ಅನುಭವಿಸಲು ನಿರಾಕರಿಸುತ್ತಾರೆ. ಒಂದು ವೇಳೆ ಅಂತಹ ಹಿಂಸೆಗಳು ಬಂದರೂ ದೇವರನ್ನೇ ದೂಷಿಸುತ್ತಾರೆ. ಅದಕ್ಕಾಗಿ ಅವರು ಶಾಪಗ್ರಸ್ತರು ಮತ್ತು ಇವರು ಸ್ವರ್ಗದ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ಇತರರಿಂದ ಹೊಗಳಿಸಿಕೊಳ್ಳುವವರು ಆ ಹೊಗಳಿಕೆಯ ಅಮಲಿಗೆ ಗುಲಾಮರಾಗುತ್ತಾರೆ. ಇತರರ ಹೊಗಳಿಕೆಗಾಗಿಯೇ ಒಳ್ಳೆಯ ಕೆಲಸಗಳನ್ನು ಮಾಡಲು ಹೋಗಿ ದೇವರ ಹೊಗಳಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಹಾಗಾಗಿ ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಇಹಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಶಿಲುಬೆಯೇ ಸ್ವರ್ಗಕ್ಕೆ ದಾರಿ. ಯಾವ ಮನುಷ್ಯನು ನೋಡಲು ಶಾಪಗ್ರಸ್ತನಂತೆ ಕಾಣುತ್ತಾನೋ, ಪ್ರತಿದಿನ ಕಷ್ಟಗಳನ್ನೇ ಅನುಭವಿಸುತ್ತಿರುತ್ತಾನೋ, ಅವನೇ ಯೇಸುಸ್ವಾಮಿಯ ಪ್ರಕಾರ ನಿಜವಾದ ಆಶೀರ್ವಾದ ಹೊಂದಿದ ವ್ಯಕ್ತಿ. ಅದೇ ರೀತಿ ಐಶ್ವರ್ಯವಂತರು ಮಾತ್ರವಲ್ಲ, ಯಾವ ಮನುಷ್ಯನಿಗೆ 3 ಹೊತ್ತು ಊಟ, ಬಟ್ಟೆ, ಸ್ವಂತ ಮನೆ, ಕಾರು, ಬೈಕು, ನೆಮ್ಮದಿ, ಸಂತೋಷ, ಒಳ್ಳೆಯ ದಾಂಪತ್ಯ ಜೀವನ ಇತ್ಯಾದಿಗಳಿರುತ್ತವೆಯೋ ಅವನು ಇಹಲೋಕದಲ್ಲಿ ಮಾತ್ರ ಇವುಗಳನ್ನು ಅನುಭವಿಸಲು ಸಾಧ್ಯ, ಆದರೆ ಸ್ವರ್ಗಕ್ಕೆ ಬರಲು ಸಾಧ್ಯವಿಲ್ಲ. ದೇವರು ನಮಗೆ ಹಣಕಾಸು, ಬಟ್ಟೆ, ಊಟ, ಆಸ್ತಿಗಳನ್ನು ಕೊಡುವುದು ನಮಗಾಗಿ ಶೇಖರಿಸಿಟ್ಟುಕೊಂಡು ಸಂತೋಷವಾಗಿರುವುದಕ್ಕಲ್ಲ, ಇತರರ ಜೊತೆ ಪರಸ್ಪರ ಹಂಚಿಕೊಂಡು ಜೀವಿಸಲು, ದಾನ ಧರ್ಮ ಮಾಡಲು, ದೇವರ ಕೆಲಸಗಳನ್ನು ಮಾಡಲು. ದೇವರು ನಮಗೆ ಶಿಲುಬೆಯನ್ನು ಮಾತ್ರ ಕೊಡಲು ಬಯಸುತ್ತಾರೆ, ನೆಮ್ಮದಿಯನ್ನು ಅಲ್ಲ. ಯಾವ ವ್ಯಕ್ತಿಗೆ ಏನೂ ಕಷ್ಟವಿಲ್ಲವೋ ಅವನು ದೇವರ ಹಾದಿಯಲ್ಲಿ ಇಲ್ಲ ಎಂಬುದೇ ಕಹಿ ಸತ್ಯ. ಒಂದೇ ಇಹಲೋಕದಲ್ಲಿ ಕಷ್ಟ ಅನುಭವಿಸಿ ಸ್ವರ್ಗದಲ್ಲಿ ನಿರಂತರ ನೆಮ್ಮದಿ ಪಡೆಯಬಹುದು, ಅಥವಾ ಇಹದಲ್ಲಿ ಸಿಗುವ ತಾತ್ಕಾಲಿಕ ನೆಮ್ಮದಿ ಬಯಸುವವರು ಸ್ವರ್ಗದಲ್ಲಿ ಸಿಗುವ ನಿರಂತರ ನೆಮ್ಮದಿಯನ್ನೂ ಕಳೆದುಕೊಳ್ಳುತ್ತಾರೆ. ದೇವರು, ದ್ರವ್ಯವೂ ಒಟ್ಟಿಗೆ ಸಿಗಲು ಸಾಧ್ಯವಿಲ್ಲ. 2 ದೋಣಿಯ ಮೇಲೆ ಕಾಲಿಡಲೂ ಸಾಧ್ಯವಿಲ್ಲ. ಹಾಗಾಗಿ ಇಹಲೋಕದ ಕಷ್ಟಪಡುವ ವ್ಯಕ್ತಿಗಳೇ ನಿಜವಾದ ಆಶೀರ್ವದಿತರು, ಧನ್ಯರು, ಅವರಿಗೆ ಸ್ವರ್ಗವು ನಿಶ್ಚಯ. ಇಲ್ಲಿ ಭಾಗ್ಯವಂತರು ಅಥವಾ ಧನ್ಯರು ಎಂಬುದಕ್ಕೆ ಲೂಕರು ಬಳಸಿರುವ ಗ್ರೀಕ್ ಪದ ಮಕಾರಿಯೋಸ್ ಎಂದು. ಇದರ ನಿಜವಾದ ಅರ್ಥ ಸಂತೋಷದಲ್ಲಿರುವ ವ್ಯಕ್ತಿ ಎಂದಾಗುತ್ತದೆ. ಹಾಗಾಗಿ ಯೇಸುಸ್ವಾಮಿಯ ಪ್ರಕಾರ ಇಹಲೋಕದಲ್ಲಿ ಕಷ್ಟ, ಯಾತನೆ, ಬಡತನ, ಹಸಿವು ಅನುಭವಿಸುವವರೇ ನಿಜವಾದ ಸಂತೋಷದಲ್ಲಿರುವ ವ್ಯಕ್ತಿ. ಏಕೆಂದರೆ ಅವನ ಕಷ್ಟ ಇಹಲೋಕದಲ್ಲಿರುವ ತನಕ ಮಾತ್ರ, ಆದರೆ ಅವನಿಗೆ ಖಂಡಿತವಾಗಿಯೂ ಸಿಗುವ ಸ್ವರ್ಗೀಯ ಸಂತೋಷ ನಿತ್ಯ ನಿರಂತರವಾದದ್ದು. ಸೊ ನಿಜವಾದ ಸಂತೋಷ ಸಿಗುವುದು ಇಹಲೋಕದ ನೆಮ್ಮದಿಯಿಂದ, ಆಶೀರ್ವಾದಗಳಿಂದ, ಆಸ್ತಿಗಳಿಂದ ದೂರವಿದ್ದು ಶಿಲುಬೆಯ ಹಾದಿಯಲ್ಲಿ ನಡೆದು ಯೇಸುವನ್ನು ಹಿಂಬಾಲಿಸಿ ದೇವರ ನೆಮ್ಮದಿಯನ್ನು ಅನುಭವಿಸಿದರೆ ಮಾತ್ರ. ಅದಕ್ಕಾಗಿಯೇ ಯೇಸುಸ್ವಾಮಿ ಹೇಳಿರುವುದು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು. ಈ ಕಷ್ಟವೆಂಬ ಶಿಲುಬೆಯ ರಹಸ್ಯವನ್ನು ಯೇಸುಸ್ವಾಮಿ ತಮ್ಮ ಬಹಿರಂಗ ಜೀವನದ ಆರಂಭದಲ್ಲಿಯೇ ನಮಗೆ ತಿಳಿಸಿರುವ ನಿದರ್ಶನವೇ ಈ ಬೆಟ್ಟದ ಮೇಲಿನ ಬೋಧನೆ. ಸರಿ, ಈಗ ಇಂದಿನ ಮೊದಲನೆಯ ವಾಚನವನ್ನು ನೋಡೋಣ. ಧರ್ಮಸಭೆಯು ಇಂದು ಯೆರೆಮೀಯನ ಗ್ರಂಥದ 17ನೇ ಅಧ್ಯಾಯದಿಂದ ಕೇವಲ 4 ವಾಕ್ಯಗಳಿರುವ ಒಂದು ಚಿಕ್ಕ ವಾಚನವನ್ನು ಕೊಟ್ಟಿದೆ. ಇಲ್ಲಿಯೂ ಆಶೀರ್ವಾದ ಮತ್ತು ಶಾಪಗಳನ್ನು ಯೆರೆಮೀಯನು ಬೋಧಿಸುತ್ತಾನೆ. ಬನ್ನಿ ಅದನ್ನು ಓದಿ ತಿಳಿದುಕೊಳ್ಳೋಣ. ಇವು ಸರ್ವೇಶ್ವರನ ಮಾತುಗಳು. ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಇಂಥವನು ಅಡವಿಯಲ್ಲಿನ ಜಾಲಿ ಗಿಡಕ್ಕೆ ಸಮಾನನು. ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು. ಜನರಾರು ವಾಸಿಸದ ಚೌಳು ನೆಲದೊಳು, ಬೆಳೆಯಿಲ್ಲದ ಬೆಂಗಾಡಿನೊಳು ವಾಸಿಸುವವನ ಪರಿಸ್ಥಿತಿ ಅವನದು. ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೋ ಧನ್ಯ. ಅಂಥವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ. ನೀರುರುಗಿನಲ್ಲೇ ನೆಡಲಾದ, ನದಿಯ ಬದಿಯಲ್ಲೇ ಬೇರು ಹರಡಿದ, ಬಿಸಿಲ ದಗೆಗೆ ಹೆದರದ, ಬರಗಾಲದಲ್ಲೂ ನಿಶ್ಚಿಂತವಾದ ಹಸಿರೆಲೆ ಬಿಡುವ, ಫಲ ನೀಡುವ ಮರಕ್ಕೆ ಸಮಾನನು ಆತ. ಪ್ರವಾದಿ ಯೆರೆಮೀಯ ಇಲ್ಲಿ ನಮಗೆ ಮುಖ್ಯವಾದ ತಿಳುವಳಿಕೆ ಕೊಡುತ್ತಿರುವುದನ್ನು ಗಮನಿಸಿ. ನಾವು ಈಗಾಗಲೇ ನೋಡಿದ ಮೋಶೆಯ ಬೋಧನೆಯಲ್ಲಿ ಅವರು ದೇವರಿಗೆ ಕೇವಲ ವಿಧೇಯರಾದವರಿಗೆ ಆಶೀರ್ವಾದವನ್ನು, ಅವಿಧೇಯರಿಗೆ ಶಾಪ ಅಥವಾ ನ್ಯಾಯ ತೀರ್ಪನ್ನು ಕೊಟ್ಟಿರುವುದರ ಬಗ್ಗೆ ಮಾತ್ರ ಹೇಳುತ್ತಾರೆ. ಆದರೆ ಯೆರೆಮೀಯ ಇದಕ್ಕೆ ಹೊಸ ಅರ್ಥವನ್ನು ಕೊಡುತ್ತಾರೆ. ಮನುಷ್ಯರಲ್ಲಿ ಮಾತ್ರವೇ ವಿಶ್ವಾಸವಿಟ್ಟು ಸರ್ವೇಶ್ವರನಿಂದ ತನ್ನ ಹೃದಯವನ್ನು ದೂರ ಮಾಡುವವನು ಶಾಪಗ್ರಸ್ತನು ಎಂದು ಹೇಳುತ್ತಾರೆ. ಅಂದರೆ ಲೌಕಿಕ ವಸ್ತು ಹಾಗೂ ಮನುಷ್ಯರ ಹಿಂದೆ ಹೋಗುವವನು ದೇವರಿಂದ ತನ್ನ ಹೃದಯವನ್ನು ದೂರ ಮಾಡಿಕೊಳ್ಳುತ್ತಾನೆ. ಹೀಗೆ ಯಾರು ದೇವರಿಂದ ತನ್ನ ಹೃದಯವನ್ನು ದೂರ ಮಾಡಿಕೊಳ್ಳುತ್ತಾರೋ ಅವರು ಮರಳುಗಾಡಿನಲ್ಲಿ ಬೆಳೆಯುವ ಪೊದೆಯಂತೆ ಆಗಿಬಿಡುತ್ತಾರೆ. ಅದರಲ್ಲಿ ಯಾವುದೇ ಫಲ ಬಿಡುವುದಿಲ್ಲ. ಆದರೆ ದೇವರಲ್ಲಿ ಭರವಸೆ ಇಟ್ಟವನಾದರೂ ನೀರಿನ ಬದಿಯಲ್ಲಿ ಬೆಳೆದ ಮರದ ಹಾಗೆ. ಬರಗಾಲ, ಕ್ಷಾಮ ಬಂದರೂ ಫಲ ಕೊಡುವುದು ನಿಲ್ಲುವುದಿಲ್ಲ. ಅಂದರೆ ದೇವರ ಕಡೆ ತನ್ನ ಹೃದಯವನ್ನು ತಿರುಗಿಸಿದವನು ಇಹಲೋಕದ ಯಾವುದೇ ವಸ್ತು ಹಾಗೂ ಮನುಷ್ಯರನ್ನು ಅವಲಂಬಿಸುವುದಿಲ್ಲ. ತನ್ನ ಸ್ವಂತ ಶಕ್ತಿಯ ಮೇಲೂ ಅವಲಂಬಿತನಾಗುವುದಿಲ್ಲ. ಅವನ ಮನಸ್ಸು ಯಾವಾಗಲೂ ದೇವರ ಮೇಲಿರುತ್ತದೆ. ಹಾಗಾಗಿ ಇಹಲೋಕದ ವಸ್ತುಗಳಿಲ್ಲದಿದ್ದರೂ ಅವನು ಕುಂದಿ ಹೋಗುವುದಿಲ್ಲ, ಕರ್ತನಲ್ಲೇ ಸಂತೋಷ ಪಡುತ್ತಾನೆ. ಯೆರೆಮೀಯ ಕೊಟ್ಟ ಈ ನೀರಿನ ಬದಿಯಲ್ಲಿ ಬೆಳೆದ ಮರವು
ದೇವರ ಮೇಲೆ ಭರವಸೆ ಇಡುವವರಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಇದು ಮೊದಲನೆಯ ಕೀರ್ತನೆಯಲ್ಲಿಯೂ ಇದೆ. ಹಾಗಾಗಿ ಮೊದಲ ಕೀರ್ತನೆಯೇ ಒಂದರ ವಾಕ್ಯಗಳನ್ನೇ ಧರ್ಮಸಭೆ ಇಂದಿನ ಕೀರ್ತನೆ ಶ್ಲೋಕವಾಗಿ ನಮಗೆ ಕೊಟ್ಟಿದೆ. ಈ ಕೀರ್ತನೆಯಲ್ಲಿಯೂ ಧನ್ಯರು ಯಾರು, ಶಾಪಗ್ರಸ್ತರು ಯಾರು ಎಂದು ತಿಳಿಸಲಾಗಿದೆ. ಸೊ ಕೀರ್ತನೆ 1 ವಾಕ್ಯಗಳು 1-6 ಓದಿ ನೋಡೋಣ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವರೇ ಧನ್ಯರು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ದುರುಳರಾದರೋ ತೂರಿ ಹೋಗುವರು, ಬಿರುಗಾಳಿಗೆ ತರಗೆಲೆಯಾಗುವರು. ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ. ಸದಸ್ಯರಾಗರು ಪಾಪಿಗಳು ಸಜ್ಜನರ ಸಂಘದಲ್ಲಿ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಈ ಕೀರ್ತನೆಯ ಪ್ರಕಾರ ನಾವು 2 ವಿಧವಾದ ದಾರಿಯಲ್ಲಿ ಜೀವಿಸಬಹುದು. ಒಂದು ನೀತಿವಂತರ ದಾರಿಯಲ್ಲಿ, ಇಲ್ಲವೇ ದುಷ್ಟತನದ ದಾರಿಯಲ್ಲಿ. ಕನ್ನಡಕ್ಕೆ ಅನುವಾದವಾಗಿರುವ ಈ ಕೀರ್ತನೆಯಲ್ಲಿ ಧನ್ಯ ಎಂಬುದಾಗಿ ಬರೆಯಲಾಗಿದೆ. ಆದರೆ ಲೂಕರಂತೆ ಇಲ್ಲಿಯೂ ಕೂಡ ಕೀರ್ತನೆಗಾರ ಧನ್ಯ ಎಂಬ ಪದ ಬಳಸಿಲ್ಲ. ಏಕೆಂದರೆ ಧನ್ಯ ಅಥವಾ ಆಶೀರ್ವಾದ ಎಂಬ ಪದಕ್ಕೆ ಈಬ್ರೂ ಭಾಷೆಯಲ್ಲಿ ಬರಾಕ್ ಎಂದು ಹೆಸರು. ಆದರೆ ಇಲ್ಲಿ ಬಳಸಿರುವ ಈಬ್ರೂ ಪದ ಅಶರ್ ಎಂದು. ಇದರ ಅರ್ಥ ಸಂತೋಷ. ಹಾಗಾಗಿ ಇಲ್ಲಿ ಧನ್ಯನು ಎಂದು ಅನುವಾದವಾಗಿರುವ ಪದದ ನಿಜವಾದ ಅರ್ಥ ಸಂತೋಷದಲ್ಲಿರುವ ವ್ಯಕ್ತಿ ಎಂದು. ಇದೇ ಪದವನ್ನೇ ಬೆಟ್ಟದ ಮೇಲಿನ ಬೋಧನೆಯಲ್ಲಿ ಯೇಸುಸ್ವಾಮಿಯು ಬಳಸಿದ್ದಾರೆಂದು ಲೂಕರು ಬರೆದಿದ್ದಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ಸಂತೋಷದಿಂದಿರುವುದು ಹೇಗೆ? ಅನ್ಯ ಜನರಿಗೆ ಈ ಪ್ರಶ್ನೆ ಕೇಳಿದರೆ ಅವರು ಕೊಡುವ ಉತ್ತರ ತಿಂದು ತೃಪ್ತರಾಗಲು 3 ಹೊತ್ತು ಊಟ, ಉಡಲು ಒಳ್ಳೆಯ ಬಟ್ಟೆ, ಸ್ವಂತ ಮನೆ, ಬ್ಯಾಂಕ್ನಲ್ಲಿ ಹಣ, ನೆಮ್ಮದಿಯಾದ ಜೀವನ, ಒಂದು ಒಳ್ಳೆಯ ಸಂಗಾತಿ, ದೀರ್ಘಾಯಸ್ಸು, ಕಾರು, ಬೈಕು, ಸಮಾಜದಲ್ಲಿ ಒಳ್ಳೆಯ ಹೆಸರು, ಹೊಗಳಿಕೆ ಇದ್ದವನೇ ಸಂತೋಷದಲ್ಲಿರುವ ವ್ಯಕ್ತಿ ಎಂದು ಹೇಳುತ್ತಾರೆ. ಆದರೆ ಕ್ರೈಸ್ತರ ಜೀವನ ಹಾಗೆ ಅಲ್ಲ. ನಮಗೆ ದೇವರ ವಾಕ್ಯ ಹೇಳುತ್ತದೆ, ಪಾಪದಿಂದ ದೂರವಿರಬೇಕು, ದುರುಳರ ಹಾಗೆ ದುರ್ಮಾರ್ಗದಲ್ಲಿ ನಡೆಯಬಾರದು, ಇಹಲೋಕದಲ್ಲಿ ನೆಮ್ಮದಿ ಕೊಡುವ ವ್ಯಕ್ತಿ ಮತ್ತು ವಸ್ತುಗಳಿಂದ ದೂರವಿದ್ದು ದೇವರನ್ನು ಮತ್ತು ಅವರ ವಾಕ್ಯವನ್ನು ಪಾಲಿಸಿ ಪ್ರೀತಿಸಬೇಕು. ಈ ಮೇಲಿನ ಕೀರ್ತನೆಯಲ್ಲಿ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು, ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಎಂದು ಬರೆದಿದೆ. ಇಲ್ಲಿ ಧರ್ಮಶಾಸ್ತ್ರವನ್ನು ಅಂದರೆ ಬೈಬಲನ್ನು ಅಪರೂಪಕ್ಕೆ ಅಥವಾ ವರ್ಷದಲ್ಲಿ ಕೆಲವು ಬಾರಿ ಓದಿ ಧ್ಯಾನಿಸುವವನು ಅಥವಾ ಕಷ್ಟ ಬಂದಾಗ ಮಾತ್ರ ಓದಿ ಧ್ಯಾನಿಸುವವನು ಧನ್ಯನು ಎಂದು ಬರೆದಿಲ್ಲ. ಬದಲಾಗಿ ಪ್ರತಿದಿನ ಹಗಲಿರುಳೆನ್ನದೇ ಓದಿ ಧ್ಯಾನಿಸುವವನೇ ಧನ್ಯನು ಎಂದು ಬರೆದಿದೆ. ಇದೇ ಮನುಷ್ಯರಿಗೆ ಜೀವ ನೀಡುತ್ತದೆ. ಇದೇ ಒಬ್ಬ ಮನುಷ್ಯನನ್ನು ಸದಾ ಫಲ ಕೊಡುವ ನೀರಿನ ಬದಿಯಲ್ಲಿ ಬೆಳೆದ ಮರದಂತೆ ಮಾಡುತ್ತದೆ. ಈ ಉದಾಹರಣೆಯಲ್ಲಿ ಇಹಲೋಕದ ಸಂತೋಷವನ್ನು ತ್ಯಜಿಸಿ ದೇವರ ವಿಶ್ವಾಸಿಗಳಾದ ನಾವೇ ಆ ನೀರಿನ ಬದಿಯಲ್ಲಿ ಬೆಳೆದ ಮರ ಮತ್ತು ದೇವರ ವಾಕ್ಯವೇ ಆ ಮರವನ್ನು ಬೆಳೆಸುವ ನೀರು. ಕೆಲವರು ಹೇಳುವುದುಂಟು, ನಾನು ಆಧ್ಯಾತ್ಮಿಕವಾಗಿ ಒಣಗಿ ಹೋಗಿದ್ದೇನೆ, ಏನೋ ಕಳೆದುಕೊಂಡಂತಿದೆ ಎಂದು. ನಾವು ದೈಹಿಕವಾಗಿ ಒಣಗಿದರೆ ಅಥವಾ ಡಿಹೈಡ್ರೇಟ್ ಆದ್ರೆ ನೀರು ಕುಡಿಯಬೇಕು. ಹಾಗೆಯೇ ಆಧ್ಯಾತ್ಮಿಕವಾಗಿ ಒಣಗಿದ್ದರೆ ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಬೇಕು. ಇನ್ನು ಕೆಲವರು ಪ್ರತಿದಿನ ದೇವರ ವಾಕ್ಯ ಓದುತ್ತಾರೆ, ಆದರೆ ಅದನ್ನು ಧ್ಯಾನಿಸುವುದಿಲ್ಲ. ದೇವರ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸುವುದರಿಂದ ನಮ್ಮ ತಪ್ಪು ನಮಗೆ ಅರಿವಾಗುತ್ತದೆ. ನಾವು ಓದಿದ ವಾಕ್ಯಗಳನ್ನು ನಾವು ನಿಜವಾಗಿಯೂ ಪಾಲಿಸುತ್ತಿದ್ದೇವಾ, ಅದರಂತೆ ನಮ್ಮ ಜೀವನವನ್ನು ನಡೆಸುತ್ತಿದ್ದೇವಾ ಎಂದು ಪ್ರಶ್ನೆ ಮಾಡುತ್ತಾ ಧ್ಯಾನಿಸಬೇಕು. ಅದು ನಮ್ಮನ್ನು ಉತ್ತಮ ಕ್ರೈಸ್ತರನ್ನಾಗಿ ಮಾಡುತ್ತದೆ. ಹಾಗಾಗಿ ಇನ್ನು ಮುಂದೆ ಪ್ರತಿದಿನ ಬೈಬಲ್ ಓದುವುದನ್ನು, ಇದರಲ್ಲಿರುವ ವಾಕ್ಯಗಳನ್ನು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಆಗ ನಾವು ನೀರಿನ ಬದಿಯಲ್ಲಿ ಬೆಳೆದ ಮರದಂತೆ ಧನ್ಯರಾಗುತ್ತೇವೆ. ಇದರಿಂದ ನಾವು ಇಹಲೋಕದ ತಾತ್ಕಾಲಿಕ ಸಂತೋಷದಿಂದ ದೂರವಿದ್ದು ದೇವರಲ್ಲಿ ನಿರಂತರ ಸಂತೋಷವನ್ನು ಪಡೆದುಕೊಳ್ಳಬಹುದು. ಬೆಟ್ಟದ ಮೇಲಿನ ಬೋಧನೆಗೆ ಈ ರೀತಿ ಅರ್ಥವಿದೆಯಾ? ಇಂಥ ವಿವರಣೆಯನ್ನು ನಾವು ಹಿಂದೆಂದೂ ಕೇಳಿಲ್ಲವಲ್ಲ. ಇದು ಇವರ ಸ್ವಂತ ವೈಯಕ್ತಿಕ ವಿವರಣೆಯಾಗಿರಬಹುದೆಂದು ನಿಮ್ಮಲ್ಲಿ ಕೆಲವರು ಯೋಚಿಸಬಹುದು. ಖಂಡಿತ ಇದು ನನ್ನ ವೈಯಕ್ತಿಕ ವಿವರಣೆಯಲ್ಲ. 2000 ವರ್ಷಗಳಿಂದಲೂ ಅಪೊಸ್ತಲರು, ಅವರ ಶಿಷ್ಯಂದಿರು ಮತ್ತು ಕಥೋಲಿಕ ಸಭೆಯು ಇದೇ ವಿವರಣೆಯನ್ನೇ ಕೊಡುತ್ತಾ ಬಂದಿದೆ. ಕ್ಯಾಟೆಕಿಸಮ್ ಆಫ್ ಕ್ಯಾಥೋಲಿಕ್ ಚರ್ಚ್ ಅಂದರೆ ಕಥೋಲಿಕ ಧರ್ಮಸಭೆಯ ಅಧಿಕೃತ ಧರ್ಮೋಪದೇಶ 1717ನೇ ಪ್ಯಾರಾಗ್ರಾಫ್ನಲ್ಲಿ ಧರ್ಮಸಭೆ ಏನು ಹೇಳಿದೆ ಎಂಬುದನ್ನು ಈಗ ಸಂಕ್ಷಿಪ್ತವಾಗಿ ನೋಡೋಣ. ಬೆಟ್ಟದ ಮೇಲಿನ ಬೋಧನೆಯ ಆಶೀರ್ವಾದಗಳು ಯೇಸುಕ್ರಿಸ್ತರ ವ್ಯಕ್ತಿತ್ವ ಮತ್ತು ಅವರ ಉದಾರತೆಯನ್ನು ಸೂಚಿಸುತ್ತದೆ. ಅವರ ಯಾತನೆ ಮತ್ತು ಪುನರುತ್ಥಾನದ ಮಹಿಮೆಗೆ ತಮ್ಮನ್ನೇ ಸಂಬಂಧಿಸಿಕೊಂಡು ಪಾಲಿಸಲು ವಿಶ್ವಾಸಿಗಳಿಗೆ ಬಂದ ಕರೆಯನ್ನು ವ್ಯಕ್ತಪಡಿಸುತ್ತದೆ. ಅವು ಕ್ರೈಸ್ತ ಜೀವನದ ಗುಣಲಕ್ಷಣಗಳ ಕ್ರಿಯೆ ಮತ್ತು ಮನೋಭಾವನೆಗಳನ್ನು ಬೆಳಗಿಸುತ್ತವೆ. ಅವು ವಿರೋಧಾಭಾಸದ ವಾಗ್ದಾನಗಳಾಗಿದ್ದು ಯಾತನೆ ಸಂಕಟಗಳ ನಡುವೆ ಭರವಸೆಯನ್ನು ಬೆಳಗಿಸುವಂತಾಗಿದೆ. ಅವು ಕ್ರೈಸ್ತರಿಗೆ ಈಗಾಗಲೇ ಮುಸುಕಾಗಿ ಶೇಖರಿಸಿಟ್ಟ ಉಡುಗೊರೆ ಮತ್ತು ಆಶೀರ್ವಾದಗಳನ್ನು ಸಾರುತ್ತವೆ.
ಅವು ಕನ್ಯಾ ಮರಿಯಾ ಮತ್ತು ಇತರ ಸಂತರುಗಳ ಜೀವನದಲ್ಲೂ ಪ್ರಾರಂಭವಾಗಿದೆ. ಇದರಲ್ಲಿರುವ ಕೆಲವು ಅಂಶಗಳನ್ನು ಗಮನಿಸೋಣ. ಮೊದಲನೆಯದಾಗಿ ಇಲ್ಲಿ ಹೇಳಿರುವ ಹಾಗೆ ಈ ಆಶೀರ್ವಾದಗಳು ಯೇಸು ಕ್ರಿಸ್ತರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎಂಬುದು. ಅಂದರೆ ಆ ಆಶೀರ್ವಾದಗಳು ಬಡವರಿಗೆ, ಹಸಿದವರಿಗೆ, ಹತ್ತು ಗೋಳಾಡುವವರಿಗೆ, ಯಾತನೆ ಅನುಭವಿಸುವವರಿಗೆ ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಈ ಆಶೀರ್ವಾದಗಳು ಯೇಸು ಸ್ವಾಮಿಯ ವ್ಯಕ್ತಿತ್ವವನ್ನು ಸೂಚಿಸುವುದಾದರೆ ಈ ಅಂಶಗಳು ಅವರ ವ್ಯಕ್ತಿತ್ವದಲ್ಲಿರಬೇಕು. ಅವರು ಬಡವರಾಗಿದ್ದರಾ? ಹೌದು. ಅವರು ಬಡ ಕುಟುಂಬದಲ್ಲಿ ಜನಿಸಿದರು. ಅವರು ಹತ್ತು ಗೋಳಾಡಿದ್ದರಾ? ಹೌದು. ಲಾಜರನ ಮರಣಕ್ಕೆ ಅವರು ಅತ್ತರು ಎಂದು ಬರೆಯಲಾಗಿದೆ. ಅವರು ಹಸಿದಿದ್ದರಾ? ಹೌದು. ಅಂಜೂರದ ಮರದಲ್ಲಿ ಅಂಜೂರವಿಲ್ಲವೆಂದು ಅದನ್ನು ಶಪಿಸುವ ಮೊದಲು ಅವರಿಗೆ ಹಸಿವಾಗಿತ್ತು ಎಂದು ಬರೆದಿದೆ. ಅವರು ಯಾತನೆ ಅನುಭವಿಸಿದರಾ? ಹೌದು. ಯಾರು ಅನುಭವಿಸಿದ ಘೋರ ಯಾತನೆಯನ್ನು, ಶಿಲುಬೆಯ ಮರಣವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಈ ಎಲ್ಲಾ ವಿಷಯಗಳು ಅವರ ವೈಯಕ್ತಿಕ ಜೀವನದಲ್ಲಿ ನಡೆದಿದೆ. ಇದರಲ್ಲಿರುವ ಎರಡನೆಯ ಅಂಶ, ಈ ಆಶೀರ್ವಾದಗಳು ಅವರ ಯಾತನೆ ಮತ್ತು ಪುನರುತ್ಥಾನದ ಮಹಿಮೆಗೆ ತಮ್ಮನ್ನೇ ಸಂಬಂಧಪಡಿಸಿಕೊಂಡು ಪಾಲಿಸಲು ವಿಶ್ವಾಸಿಗಳಿಗೆ ಬಂದ ಕರೆಯನ್ನು ವ್ಯಕ್ತಪಡಿಸುತ್ತದೆ. ಹೌದು, ಇವು ಯೇಸು ಸ್ವಾಮಿಯ ಯಾತನೆಯಲ್ಲಿ ನಾವು ಪಾಲ್ಗೊಳ್ಳಲು ಕರೆ ಕೊಡುತ್ತದೆ. ನಮಗೆ ಕಷ್ಟ ಯಾತನೆಗಳು ಬಂದಾಗ ಯೇಸು ಸ್ವಾಮಿಯ ಯಾತನೆಯನ್ನು ನೆನಪು ಮಾಡಿಕೊಂಡು ಬರಲಿರುವ ಮಹಿಮೆಗಾಗಿ ಅವರಂತೆಯೇ ನಾವು ತಾಳ್ಮೆಯಿಂದ ಅವುಗಳನ್ನು ಸಹಿಸಿಕೊಳ್ಳಬೇಕು ಎಂಬ ಕರೆ ನಮಗಿದೆ. ಮೂರನೆಯದಾಗಿ ಈ ಆಶೀರ್ವಾದಗಳು ವಿರೋಧಾಭಾಸದ ವಾಗ್ದಾನಗಳಾಗಿವೆ. ಅಂದರೆ ಇಹಲೋಕದ ನೆಮ್ಮದಿ ಕೊಡುವ ಆಶೀರ್ವಾದಗಳು ಯೇಸು ಸ್ವಾಮಿಯ ಪ್ರಕಾರ ಶಾಪಗಳಾಗಿವೆ. ಈಗ ಹತ್ತು ಗೋಳಾಡುವವರೇ ಯೇಸು ಸ್ವಾಮಿಯ ಪ್ರಕಾರ ಸಂತೋಷದಲ್ಲಿರುವ ವ್ಯಕ್ತಿಗಳು, ಏಕೆಂದರೆ ಅವರನ್ನು ದೇವರು ಸಂತೈಸುವರು. ಶಿಲುಬೆಯ ಹಾದಿಯ ಮೂಲಕವೇ ನಾವು ಸ್ವರ್ಗವನ್ನು, ಅದರ ಪ್ರತಿಫಲಗಳನ್ನು ಪಡೆಯಲು ಸಾಧ್ಯ. ಈಗ ನಾವು ಹಸಿದಿದ್ದರೆ, ಬಡವರಾಗಿದ್ದರೆ, ಮುಂದೊಂದು ದಿನ ನಮಗೆ ಸ್ವರ್ಗೀಯ ಸಂತೃಪ್ತಿ ಮತ್ತು ಸ್ವರ್ಗದಲ್ಲಿ ಐಶ್ವರ್ಯ ಸಿಗುತ್ತದೆ. ಈಗ ಹತ್ತು ಗೋಳಾಡುತ್ತಿದ್ದರೆ ಮುಂದೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಹರ್ಷಿಸಿ ಆನಂದಿಸುತ್ತೇವೆ. ಈಗ ಯಾತನೆ ಅನುಭವಿಸಿದರೆ ಮುಂದೆ ಸ್ವರ್ಗದಲ್ಲಿ ನಮ್ಗೆ ಇತರ ಸಂತರ ಜೊತೆ ಉನ್ನತವಾದ ಸ್ಥಾನ ಸಿಗುತ್ತದೆ. ಹೀಗಾಗಿ ಆಶೀರ್ವಾದಗಳು ವಿರೋಧಾಭಾಸದ ವಾಗ್ದಾನಗಳು. ಇಂಗ್ಲಿಷ್ ನಲ್ಲಿ ಇದಕ್ಕೆ ಪ್ಯಾರಾಡಾಕ್ಸಿಕಲ್ ಪ್ರಾಮಿಸಸ್ ಎನ್ನುತ್ತಾರೆ. ಹೊಸ ಒಡಂಬಡಿಕೆಯ ಯೇಸು ಸ್ವಾಮಿಯ ಈ ಹೊಸ ಆಶೀರ್ವಾದಗಳು ಕಷ್ಟವಿದ್ದರೂ ಮುಂದೆ ಬರಲಿರುವ ಮಹಿಮೆಯ ಬಗ್ಗೆ ಭರವಸೆ ಕೊಡುತ್ತದೆ. ಇದರ ಬಗ್ಗೆ ನಿಮ್ಗೆ ಸಂಶಯವಿದ್ದರೆ ಸಂತರುಗಳ ಜೀವನವನ್ನು ನೋಡಿ. ಇದೇ ಈ ಮೊದಲು ನಾವು ಓದಿದ ಕ್ಯಾಟಗಿಸಮ್ ನಲ್ಲಿರುವ 4ನೇ ಅಂಶ. ಈ ಆಶೀರ್ವಾದಗಳು ಕನ್ಯಾ ಮರಿಯಾ ಮತ್ತು ಇತರ ಸಂತರುಗಳ ಜೀವನದಲ್ಲೂ ಪ್ರಾರಂಭವಾಗಿದೆ. ಮೇರಿ ಮಾತೆ ಬಡವರಾಗಿದ್ದರಾ? ಹೌದು. ಅವರಿಗೆ ಪ್ರಸವ ವೇದನೆ ಬಂದಾಗ ತಂಗಲು ಸ್ಥಳ ಸಿಗದೆ ಗೋದಲಿಯಲ್ಲಿ ಮಗುವಿಗೆ ಜನ್ಮ ಕೊಟ್ಟರು. ಅವರ ಶುದ್ಧೀಕರಣದ ವಿಧಿಯನ್ನು ನೆರವೇರಿಸಲು ಬಲಿಯರ್ಪಣೆಗೆ ಅವರಿಂದ ಒಂದು ಕುರಿಮರಿಯನ್ನು ಕೊಂಡುಕೊಳ್ಳಲು ಸಾಧ್ಯವಾಗದೆ ಪಾರಿವಾಳಗಳನ್ನು ಬಲಿ ಕೊಟ್ಟರು. ಅವರು ಹಸಿದಿದ್ದರಾ? ಹೌದು. ದೇವದೂತರು ಜೋಸೆಫರಿಗೆ ತಕ್ಷಣ ಎದ್ದು ಈಜಿಪ್ಟಿಗೆ ಹೋಗಲು ಹೇಳಿದಾಗ ದೂರ ಪ್ರಯಾಣಕ್ಕಾಗಿ ಅವರಲ್ಲಿ ಊಟಕ್ಕೆ ತೆಗೆದುಕೊಳ್ಳಲು ಏನೂ ಇಲ್ಲದಿದ್ದಿರಬಹುದು. ಎಷ್ಟೋ ಬಾರಿ ಹಸಿವಿನಿಂದ ನರಳಿರಬಹುದು. ಅವರು ಹತ್ತು ಗೋಳಾಡಿದ್ದರಾ? ಯಾತನೆ ಅನುಭವಿಸಿದ್ದರಾ? ಹೌದು. ತಮ್ಮ ಮಗ ಬಾಲಕನಾಗಿದ್ದಾಗ ಜೆರುಸಲೇಮಿನಲ್ಲಿ ಕಾಣದೆ ಹೋದದನ್ನು ಮತ್ತು ಕೊನೆಯಲ್ಲಿ ಶಿಲುಬೆಯ ಯಾತನೆಯನ್ನು ಕಣ್ಣಾರೆ ಕಂಡಿದ್ದಾರೆ, ದುಃಖಿಸಿದ್ದಾರೆ, ಯಾತನೆ ಅನುಭವಿಸಿದ್ದಾರೆ. ಯೇಸು ಸ್ವಾಮಿಯ ಜೊತೆ ಶಿಲುಬೆಯ ಹಾದಿ ಮಾಡಿದ್ದಾರೆ. ಇದೇ ರೀತಿ ಇತರ ಸಂತರುಗಳ ಜೀವನವನ್ನು ನೋಡಿದರೂ ಅವರೆಲ್ಲರೂ ಈ ಎಲ್ಲಾ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ. ಅದಕ್ಕಾಗಿ ಅವರು ಇಂದು ಸಂತರಾಗಿದ್ದಾರೆ, ದೇವರ ಸಾಮ್ರಾಜ್ಯದಲ್ಲಿ ಮಹಿಮೆಯನ್ನು ಪಡೆದಿದ್ದಾರೆ. ಹೀಗಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಈ ಹೊಸ ಆಶೀರ್ವಾದಗಳು ಕಷ್ಟ ಬಂದಾಗ ನಮಗೆ ಮುಂಬರಲಿರುವ ಸ್ವರ್ಗೀಯ ವರದಾನಗಳನ್ನು ನೆನಪಿಸುವ ಭರವಸೆಯನ್ನು ಕೊಡುತ್ತದೆ. ನಾವು ಇಹಲೋಕದ ಆಸೆ ನೆಮ್ಮದಿಗಳನ್ನು ತ್ಯಜಿಸಿ ಕಷ್ಟ ಯಾತನೆಗಳನ್ನು ಸಂತೋಷದಿಂದ ಸ್ವೀಕರಿಸಿ ಯೇಸು ಸ್ವಾಮಿಯ ಆಶೀರ್ವಾದಗಳನ್ನು ಪಡೆದು ನಿಜವಾದ ಸ್ವರ್ಗೀಯ ಸಂತೋಷದ ವ್ಯಕ್ತಿಗಳಾಗೋಣ. ಧನ್ಯವಾದಗಳು. ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಪ್ರತಿ ಭಾನುವಾರದ ವಾಚನಗಳ ಬೈಬಲ್ ಆಧಾರ ಮತ್ತು ಸಂಬಂಧಗಳನ್ನು ಕಥೋಲಿಕ ಸಭೆ ಎಷ್ಟು ಸುಂದರವಾಗಿ ರಚಿಸಿದೆ ಎಂಬುದನ್ನು ಪ್ರತಿ ಭಾನುವಾರದ ಮೊದಲೇ ತಿಳಿದುಕೊಂಡು ಬಲಿಪೂಜೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಲು ಈ ವಿಡಿಯೋ ನೋಡಿ ಮತ್ತು ಲೋಗೋಸ್ ರಿವೀಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.